Hello everyone, welcome to Sanma Viha classes. Next question from the wonderful words. How does the poet emphasize the importance of choosing words carefully? So ಹೇಗೆ ನೀವು ಶಬ್ದಗಳನ್ನ ಅತಿ ಜಾಗರೂಕತೆಯಿಂದ ಬಳಸೋದನ್ನ ಬಳಸೋದನ್ನ poet ಇಲ್ಲಿ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಓಕೆ, comparing words to food and dress, their role in nourishing and presenting thoughts. So ಈ ಒಂದು ಪದ್ಯದಲ್ಲಿ ವರ್ಡ್ಗಳನ್ನ ಶಬ್ದಗಳನ್ನ ಯಾವುದಕ್ಕೆ ಕಂಪೇರ್ ಮಾಡಿದ್ದಾರೆ ಮಕ್ಕಳೇ? ಟು ಫುಡ್ ಅಂಡ್ ಟು ಡ್ರೆಸ್. ನರಿಶಿಂಗ್, their role is nourishing our thoughts and presenting our thoughts. ನೋಡಿ, ಫುಡ್ ಅಂತಂದ್ರೇನು? ನರಿಶ್ ಮಾಡೋದು ಅಲ್ವಾ? ಸೊ ಫುಡ್ ಅಂತಂದ್ರೆ ನರಿಶ್ ಮಾಡೋದು ಅಂತಂದ್ರೆ ಕೇರ್ಫುಲ್ ಆಗಿ ಆ ಒಂದು ಶಬ್ದಗಳನ್ನ ನರಿಶ್ ಮಾಡಿ ಯೂಸ್ ಮಾಡಬೇಕು. ಪ್ರೆಸೆಂಟಿಂಗ್, ಡ್ರೆಸ್ ಅನ್ನ ಯಾಕೆ ಯೂಸ್ ಮಾಡ್ತೀವಿ ಮಕ್ಕಳೇ? ಟು ಪ್ರೆಸೆಂಟ್ ಅವರ್ ಸೆಲ್ಸ್ ಬ್ಯೂಟಿಫುಲಿ. ಓಕೆ, ಸೊ ದಿಸ್ ಇಸ್ ದ ವೇ ಆಫ್ ಪ್ರೆಸೆಂಟಿಂಗ್ ಅವರ್ ಥಾಟ್ಸ್ ಬ್ಯೂಟಿಫುಲಿ ಬೈ ಚೂಸಿಂಗ್ ಕರೆಕ್ಟ್ ವರ್ಡ್ಸ್. ಓಕೆ, ನೆವರ್ ಲೆಟ್ ಅ ಥಾಟ್ ಶ್ರಿವೆಲ್ ಅಂಡ್ ಡೈ ಅಂತ ಈ ಪೋಯಮ್ ಅಲ್ಲಿ ಹೇಳ್ತಾ ಇದ್ದಾರೆ. ದ ಪೋಯಟ್ ಎನ್ಕರೇಜಸ್ ಥಾಟ್ಫುಲ್ ವರ್ಡ್ಸ್ ಟು ಎಫೆಕ್ಟಿವ್ಲಿ ಕಮ್ಯುನಿಕೇಟ್ ಅಂಡ್ ಕನ್ವೆ ಮೀನಿಂಗ್ಫುಲ್ ಐಡಿಯಾಸ್. ಸೊ ನಿಮ್ಮ ಚಿಂತೆಗಳು ಸಾಯೋದಕ್ಕೆ ಬಿಡಬೇಡಿ, ನಿಮ್ಮ ಚಿಂತನೆಗಳನ್ನ ಬದುಕಿಸಿ. ಹೇಗೆ ಬದುಕಿಸುವುದು? ಬೈ ಯೂಸಿಂಗ್ ಕರೆಕ್ಟ್ ವರ್ಡ್ಸ್, ಬೈ ಯೂಸಿಂಗ್ ದ ನರಿಶಿಂಗ್ ವರ್ಡ್ಸ್, ಬೈ ಯೂಸಿಂಗ್ ದ ವೆಲ್ ಡ್ರೆಸ್ಡ್ ವರ್ಡ್ಸ್, ಸೊಫಿಸ್ಟಿಕೇಟೆಡ್ ವರ್ಡ್ಸ್ ಅನ್ನು ಯೂಸ್ ಮಾಡೋದರ ಮೂಲಕ ನಿಮ್ಮ ಚಿಂತೆಗಳನ್ನ ಸರಿಯಾಗಿ ಪ್ರೆಸೆಂಟ್ ಮಾಡಿ, ಚಿಂತನೆಗಳನ್ನ ಐಡಿಯಾಗಳನ್ನ ಸರಿಯಾಗಿ ಪ್ರೆಸೆಂಟ್ ಮಾಡಿ ಅಂತ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು.